ಕೆಟ್ಟ ಪರಿಸ್ಥಿತಿಯಲ್ಲಿತ್ತು ಅಂತಂದರೆ ನಾನು ಆಯೋಗದ ಅಧ್ಯಕ್ಷೆಯಾಗಿ 1 ತಿಂಗಳಲ್ಲೇ ನಾನು ಅಲ್ಲಿ ವಿಸಿಟ್ ಮಾಡಿದೆ. ಅವಾಗ ಅಲ್ಲಿ ಟ್ರಾಫಿಕಿಂಗಲ್ಲಿ ಅಂದರೆ ಬೇರೆ ಕಡೆಯಿಂದ ಹೆಣ್ಮಕ್ಳು ಇಲ್ಲಿ ಕಳ್ಳ ಸಾಗಾಣಿಕೆಯಲ್ಲಿ ವೇಶ್ಯಾವಾಟಿಕೆಗೆ ಬಂದಿರುವಂಥ ಮಕ್ಕಳು, ಇಂಥ ಎಷ್ಟೋ ಜನ ಬೇರೆ ರಾಜ್ಯದಿಂದ ಬಂದವರು ಇದ್ದರು, ಬೇರೆ ದೇಶದಿಂದ ಬಂದವರು ಇದ್ದರು. ಬಟ್ ಅವರೆಲ್ಲರೂ ಇವತ್ತು ಎಲ್ಲರೂ ಯೂಶಲಿ ನಮ್ಮ ಕಡೆ ಒಬ್ಬರು ಪಬ್ಲಿಕ್ ಪ್ರಾಸಿಕ್ಯೂಟರ್ ಇರ್ತಾರೆ, ಅವ್ರ ಪರವಾಗಿ ಹೋರಾಟ ಮಾಡ್ತಿರ್ತಾರೆ, ಕಾನೂನುಬದ್ಧವಾಗಿ ಅವರ ರಾಜ್ಯಕ್ಕೆ ಅವ್ರ ದೇಶಕ್ಕೆ ಒಪ್ಪಿಸುವಂತ ಎಲ್ಲ ಮಾಡಿರ್ತಾರೆ. ಸೊ ಈಗ ನಾವೆಲ್ಲ ಹೋಗಿ ಚೆಕ್ ಮಾಡಿದಾಗ ಅವ್ರನ್ನೆಲ್ಲ ಒಪ್ಪಿಸಿದ್ರು. ಈಗ 38 ಜನ ಇದ್ದಾರೆ. ಅದರಲ್ಲಿ 31 ಜನ ಹೆಣ್ಮಕ್ಳಿಗೆ ಟ್ರೀಟ್ಮೆಂಟ್ ನಡೀತಾ ಇದೆ. ಅದು ನಿಮ್ಯಾನ್ಸಿಂದ ಮಾನಸಿಕವಾಗಿ ಸ್ವಲ್ಪ ಅಸ್ವಸ್ಥರಾಗಿರ್ತಾರೆ ಇಂಥ ಹೆಣ್ಮಕ್ಳೆಲ್ಲ, ಅವ್ರಿಗೆಲ್ಲ ಟ್ರೀಟ್ಮೆಂಟ್ ನಡೀತಾ ಇದೆ. ನಾನು ಮೊದಲನೇ ಸರಿ ಹೋದಾಗ ಅವರ ಮಲ್ಕೊಳ್ಳೋ ವ್ಯವಸ್ಥೆಯಿಂದ ಅಂದರೆ ಎಲ್ಲ ತಿಗಣೆಗಳು ಪೂರ್ತಿ ಪಿದ ಅಂತ ತಿಗಣೆಗಳಿದ್ವು. ಅವರೆಲ್ಲರೂ ಹೇಳ್ತಾ ಇದ್ರು ನನಗೆ, ಮೇಡಮ್ ನಾವು ಯಾರು ಮಂಚದ ಮೇಲೆ ಹಾಸಿಗೆ ಮೇಲೆ ಮಲಗಲ್ಲ. ಸೊ ಎಷ್ಟೊಂದು ಜನ ಹಾಸಿಗೆಗಳೆಲ್ಲ ಎತ್ತಿ ಸೈಡ್ಗೆ ಹಾಕಿ ನೆಲದ ಮೇಲೆ ಹಂಗೆ ಮಲ್ಕೊಳ್ತಾ ಇದ್ರು. ಆಮೇಲೆ ಅಲ್ಲಿ ಫಿಲ್ಟರ್ಗಳಿತ್ತು, ಬಟ್ ಯಾವುದ್ರಲ್ಲೂ ಕುಡಿಯೋ ನೀರು ಬರ್ತಾ ಇರಲಿಲ್ಲ. ಮತ್ತೆ ಬಿಸಿನೀರು ಅಂತ ಏನೋ ಒಂದು ಸಿಲಿಂಡರ್ ಇಟ್ಟಿದ್ರು, ಆದರೆ ಯಾರಿಗೂ ಬಿಸಿನೀರಿನ ವ್ಯವಸ್ಥೆ ಇರಲಿಲ್ಲ. ಸೊ ಇವಾಗ ಇರೋರು ಕಾಂತರಾಜು ಅಂತ ನಮ್ಮ ಜಿಲ್ಲಾಧಿಕಾರಿಗಳು. ಸೊ ಅವರಿಗೆ ನಾನು ಪ್ರತಿದಿನ ಅವರಿಗೆ ಒಂದು ಮೊಟ್ಟೆನೂ ಕೊಡಬೇಕು, ಯಾಕಂದರೆ ಅವರೆಲ್ಲ ಮಾನಸಿಕವಾಗಿ ಅಸ್ವಸ್ಥರಾಗಿದ್ದಾರೆ. ಮತ್ತೆಲ್ಲೋ ಒಂದು ಕಡೆ ಅವ್ರಿಗೆ ರಕ್ತಹೀನತೆ ಇದೆ. ಸೊ ಅವರಿಗೆ ಕರೆಕ್ಟಾಗಿ ಸಪ್ಲಿಮೆಂಟ್ಸು ಅವನ್ನೆಲ್ಲ ಕೊಡಲಿಕ್ಕೆ ನಾನು ಇವತ್ತು ಬರಿತಾ ಇದ್ದೇನೆ. ಕೆಲವೊಂದು ಪ್ರಶ್ನೆಗಳನ್ನ ನಾವು ಚೆಕ್ ಮಾಡಿದಾಗ 2000ರಿಂದ 2019ವರೆಗೂ ಈಗ ಅವರು ನಮಗೆ ಎಲ್ಲ ಇನ್ಫಾರ್ಮೇಶನ್ಸ್ ಕೊಟ್ಟಿದ್ದಾರೆ.